ಅಮ್ಮ. ಪ್ರಿಯಾ, ನಡಿ ನಡಿ ಹೋಗೋಣ. ಎಲ್ಲಿಗಮ್ಮ? ನೀನ್ ಎಲ್ಲಿ ಸೇರ್ಬೇಕೋ ಅಲ್ಲಿಗೆ ಕಣೆ. ಬಾ. ಅವರು ನೋಡು, ಮನೇಲಿ ಯಾರು ಇಲ್ಲ. ಅವರೆಲ್ಲ ಬರೋ ಅಷ್ಟರಲ್ಲಿ ನೀನ್ ಬೇಗ ಕಿಟ್ಟಿ ಹತ್ರ ಹೋಗಿ ಸೇರ್ಕೊಂಡ್ಬಿಡು. ಅವರೆಲ್ಲ ಎಲ್ಲಿ ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ ಏನು ಗೊತ್ತಿಲ್ಲ. ಬಾ ಬೇಗ ಬಾ. ಪ್ರಿಯಾ, ನಿಮ್ಮಪ್ಪ ನಿನ್ನ ಆ ರಾಕ್ಷಸಿ ಮಗನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದಾರಮ್ಮ. ನೀನ್ ಆ ಮನೆಗೆ ಹೋಗಿ ಹೆಣ್ಮಗಕ್ ಮುಂಚೆ ನೀನ್ ಇಷ್ಟಪಟ್ಟಿರೋ ಕಿಟ್ಟಿ ಜೊತೆ ಎಲ್ಲಾದ್ರೂ ದೂರ ಹೋಗಿ ನೆಮ್ಮದಿಯಾಗಿ ಬದುಕಮ್ಮ, ನೆಮ್ಮದಿಯಾಗಿ ಬದುಕೋ. ತಗೋ ತಗೋ ಪ್ರಿಯಾ. ನಿನ್ನ ಹೆತ್ತಿರೋ ಋಣಕ್ಕೆ ನನ್ನ ಕೈಲಿ ಇಷ್ಟೇ ನಮ್ಮ ಮಾಡಕ್ಕಾಗೋದು. ಹೋಗು, ಬೇಗ ಹೋಗಮ್ಮ, ಹೋಗಮ್ಮ. ಬರ್ತೀನಮ್ಮ. ಬ್ಯಾವರ್ಸಿ ಮಗಳನ್ನ ಮನೆಯಿಂದ ಒಬ್ಬನ್ ಮಾತು ಕಟ್ಕೊಂಡು ಓಡಾಯ್ತೇನೆ. ಏನ್ ಮಾಡ್ತೀನಿ ನೋಡು. ಬಾಯ್ ಮುಚ್ಚ, ಮುಚ್ಚ ಬಾರಿ. ಸ್ಟವತ್ಲಾ ಸರಿ ಅವ ಒಲೆ ಐತೆ. ನಾನು ನೋಡ್ತೀನಿ. ಹೋಯ್ತೇನೆ, ಹೋಗೆ ಈಗ ಹೋಗೆ ಹೋಗೆ. ನಾನು ನೋಡ್ತೀನಿ. ಅಕ್ಕ ಏನಾಯ್ತು ಅವಳಿಗೆ? ಕದ್ದು ಓಡಾಯ್ತಿದ್ದು ಕಾಲ್ ಸುಟ್ಟಿದ್ದೀನಿ. ಲೇ ಚಿಂತಾಮಣಿ, ಇವಳನ್ನ ಕದ್ದು ಕಳಿಸ್ತಿದ್ದವಳು ಬೇರೆ ಯಾರು ಅಲ್ಲ ಕಣ್ಣ. ಇವಳವಳಲ್ಲ ಮುಂಗಿ ಮನೆ ಹಾಳಿ ಇವಳೆ. ಸುಟ್ಟು ಗಾಯ ವಾಸಿ ಆಗೋಕ್ ಮುಂಚೆ ನನ್ನ ಮಗ ಇವಳು ಕುತ್ಕೆ ತಾಳಿ ಕಟ್ಟಿರ್ಬೇಕು. ಬೇಗ ಮದ್ವೆಗೆ ಸಿದ್ಧ ಮಾಡು. ಆಯ್ತು ಕಣಕ್ಕ. ಏನೇ ಕತ್ತೆ ಲೌಡಿ ಕಣ್ಣೀರಿಕ್ತಿಯೇನೆ? ಮೊದ್ಲು ನಿನ್ ಕಾಲಿಗೆ ಬರ ಇಕ್ಬೇಕು. ಬುಟ್ಟ ಅಂದ್ರೆ ಕದ್ಕೊಂಡ್ಬಿಡ್ಬೇಕಂಗೆ. ನಿಮ್ಮ ಅಜ್ಜಿ ಎತ್ಕೊಂಡೋಗು, ತುಳ್ದಾಕ್ಬಿಡ್ತೀನಿ. ನಡಿಲ್ಲ. ಅಲ್ಲ ತಾಯಿ, ಇವತ್ತೇ ಮದ್ವೆನಾ? ಊನಯ್ಯ, ಟೈಮ್ ನೋಡಯ್ಯ, ಒಳ್ಳೆ ಟೈಮ್ನ. ಶುಕ್ರ ವಕ್ರವಾಗಿದ್ದಾನೆ. ಇವತ್ತೇ ಅಲ್ಲ ತಾಯಿ, ನಮ್ ತಿಂಗಳವರೆಗೂ ಒಳ್ಳೆ ಮುಹೂರ್ತನೂ ಇಲ್ಲ, ಕಾಲನೂ ಸರಿ ಇಲ್ಲ. ಹುಟ್ಟ ಸೂರ್ಯ ಏನಾದ್ರು ಕಾಲ ನೋಡ್ಕೊಂಡು ಹುಟ್ಟಾನೆ. ಯಾ ಚಿಂತಾಮಣಿ, ಇವತ್ತೆಷ್ಟೇ ಹೊತ್ತಾಗ್ಲಿ ನಿನ್ ಮಗಳು ನನ್ ಮನೆ ಸೊಸೆ ಆಗ್ಲೇಬೇಕು. ಬಿಟ್ರೆ ಎಡವಟ್ಟಾಗೋಯ್ತದೆ. ಈ ಮದ್ವೆಗೆ ಮುಹೂರ್ತ ಗಿಹೂರ್ತ ಏನು ಬೇಕಾಗಿಲ್ಲ. ಸೂರ್ಯ ಮುಳುಗುದ್ರು ಸರಿ, ದೇವಸ್ಥಾನದಾಗೆ ತಾಳಿ ಕಟ್ಟಿಸ್ತೀನಿ. ಅಮ್ಮ, ನನ್ಗೆ ಮದ್ವೆ ಬೇಡಮ್ಮ. ಹೇಗಾದ್ರೂ ಮಾಡಿ ಮದ್ವೆ ತಪ್ಸು ಪ್ಲೀಸ್. ನಾನೇನಮ್ಮ ಮಾಡ್ಲಿ? ನನ್ ಮಾತಿಲ್ಲಿ ಯಾರು ಕೇಳ್ತಾರೆ ಹೇಳು? ಹೇಗಾದ್ರೂ ಹೋಗಿ ಕಿಟ್ಟಿಗೆ ವಿಷಯ ಹೇಳೋಣ ಅಂದ್ರೆ ನನ್ನ ಮನೆಯಿಂದ ಆಚೆ ಯಾರು ಬಿಡ್ತಾ ಇಲ್ವಲ್ಲ. ಸುತ್ತ ಹತ್ಕಲ್ ತರ ಕಾಯ್ಕೊಂಡಿದಾರಲ್ಲಮ್ಮ. ನಾನೇನ್ ಮಾಡ್ಲಿ? ಅಯ್ಯೋ ಜನ್ಮ ಕೊಟ್ಟು ತಂದೆನೆ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲಮ್ಮ. ಏನ್ ಮಾಡ್ಲಿ? ಆರ್ ಕಾಯ ಐತೆ ಸಾಕೇನ್ರ? ಇಡಿ ಸೊಮೆ, ಇಷ್ಟು ಬಾಳೆ ಸಾಕ? ಸಾಕು ಅಲ್ಲೇ ಇಡಿ. ಏನೇ ಮಗಳನ್ನ ಮುದ್ದು ಮಾಡ್ತಿದ್ಯಾ? ಈಗ್ಲೇ ದೇವಸ್ಥಾನದಾಗ ಮದುವೆ, ನನ್ ಮಗನಿಗೂ ನಿನ್ ಮಗಳಿಗುವೆ. ಮಗಳ ಮಾತು ಕಟ್ಕೊಂಡು ಪಂಚರಂಗಿ ಆಟ ಆಡ್ಬೇಡವೆ ಬಿತ್ರಿ, ಗೊತ್ತಾಯ್ತಾ? ಈ ಸೀರೆ ಉಡಿಸ್ಕೊಂಡ್ ಕರ್ಕೊಂಡ್ ಬಾ, ಇಲ್ಲ ಅಂದ್ರೆ ಕುತ್ಕೈ ಸಿಕ್ಬಿಡ್ತೀನಿ.
ಏನೇ ಕಣ್ಣು ಬಿಡ್ತೀಯಾ? ಮೆಟ್ರಾಗ ಬಾಯ್ ಹಾಕ್ಬಿಡ್ತೇನೆ. ಕರ್ಕಂಬ. ಬಿಡೋ ಬಿಡೋ. ಪ್ರಿಯಾ 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 ಏನಾಯ್ತು ಪ್ರಿಯಾ? ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು ಅಂತ ಅವಳು 2 ಕಾಲನ್ನ ಸುಟ್ಬಿಟ್ಟಿದಾರಪ್ಪ. ಯಾರು ಈ ತರ ಮಾಡ್ದವ್ರು? ಅವ್ರನ್ನ ಈ ಜಗಳ ಮಾಡೋ ಸಮಯ ಅಲ್ಲಪ್ಪ. ನಿನ್ ಕೈ ಮುಗಿತೀನಿ. ಮೊದ್ಲು ಇವಳು ಇಲ್ಲಿಂದ ಕರ್ಕೊಂಡು ಹೋಗು ಬೇಗ. ಹೌದು ಕಿಟ್ಟಿ, ನನ್ ಮದ್ವೆಗೆ ಬೇರೆ ಏರ್ಪಾಟ್ ಮಾಡ್ಬಿಟ್ಟಿದ್ದಾರೆ ಕಿಟ್ಟಿ. ಬಿಡೋ ಬಿಡೋ. ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡ ಬ್ಯಾವರ್ಸಿ ಬಾರೆ. ಯಾಕಕ್ಕ ಯಾಕೆ ಇಷ್ಟ ಮಾಡ್ಕೊಂಡ್ ಬಂದ್ಬಿಟ್ಟೆ ನೀನು? ಯಾಕವ್ವ ಏನಾಯ್ತವ? ಈ ಪಾಟಿ ರಕ್ತ ಸುರಿತಾ ಆಯ್ತಲ್ಲೋ ಅಕ್ಕ, ಏನಾಯ್ತಕ್ಕ ಇವಳಿಗೆ? ಅವಳಿಗೆ ಪ್ರಾಣ ಏನು ಹೋಗ್ಲಿಲ್ಲ ಬಿಡು. ಆ ನನ್ನ ಮಗ ಮನೆಗ್ ನುಗ್ಗಿ ಅವನ ಒತ್ಕಡಾಗಕ್ ಮಾಡ್ದ. ಅವನ ಹೊಡೆದು ಸಾಯಿಸಿದೀನಿ ಕಣ. ಅವನ ತೆಗೆ ಬಿಸಿನಾಗ ಅವಳಿಗೊಂಚೂರು ಏಟ್ ತಾಕದ. ಇವಾಗ ಏನ ಮಾಡ್ಬೇಕು? ಸತ್ತ ಇವಳು ಆಸ್ಪತ್ರೆ ಕರ್ಕೊಂಡು ಹೋಗೋದಲ್ವಾ? ಮೊದ್ಲು ಅವಳಿಗೆ ತಾಳಿ ಕಟ್ಸನ್ನ ನಡಿಯೋ, ಆಮೇಲೆ ಹಾಸ್ಪಿಟ್ಲ್ ಸ್ಮಶಾನ ನೋಡ್ಕೊಳ್ಳೋಣ. ಏನ್ ಮಾತಾಡ್ತೀಯಕ್ಕ ನೀನು? ಸತ್ ಮೇಲೆ ಅವಳು ಹೆಣಕ ತಾಳಿ ಕಟ್ಟಿಸ್ತೀಯ? ಇಲ್ಲ, ಅವಳ ಸಮಾಧಿಗೆ ತೆಗೆಲೆ. ಯಾಕೆ ಹಾಗೆ ನಿಂತ್ಬಿಟ್ರಿ? ಹೋಗಿ ಹೋಗಿ ಮಗಳನ್ನ ದಾರಿ ಎತ್ಕೊಡಿ. ಇಂಥ ತಂದೆನ ಪಡೆದ್ ನಾನೇ ಪುಣ್ಯವಂತೆ ಅಂತ ನಿಮ್ ಮಗಳು
ತುಂಬಾ ತುಂಬಾ ಸಂತೋಷ ಪಡ್ತಾಳೆ. ನೀವು ಅವಳ ತಲೆ ಮೇಲೆ ಹಾಕೋ ಅಕ್ಕಿ ಕಾಳು ಅಕ್ಷತೆ ಕಾಳಾಗಲ್ಲ ರೀ. ಹೆಣದ್ ಬಾಯಿಗೆ ಹಾಕೋ ಅಕ್ಕಿ ಕಾಳಾಗತ್ತೆ. ಯೋ ಬೇಗ ಮಂತ್ರ ಹೇಳಯ್ಯ. ನೆಟ್ಟ ಕುಂತ್ಕೊಳ್ಳ ಮಗ. ಏನ್ ಹಿಂಗ್ ಕೂತಿದ್ಯಾ? ನೆಟ್ಟ ಕುಂತ್ಕ, ಮುಂದೆ ನೋಡ್ಕೊಂಡ್ ಕುಂತ್ಕ. ಯಾಕಲ್ಲ ಮುಖ ಹಿಂಗ್ ಮಾಡ್ಕೊಂಡಿದೀರಾ? ಇದ್ ಕಡೆ ಬಂದ್ ನಿಂತ್ಕೊಳ್ಳ. ಏನ್ರೋ ಆ ಬ್ಯಾವರ್ಸಿ ನನ್ ಮಗನ ಹುಡ್ಕೊಂಡ್ ಬಂದಿದ್ದೀರಾ? ಹೆಂಗು ಬರೋದ್ ಬಂದಿದ್ದೀರಾ? ಅವ್ನ್ ತಿಥಿ ಊಟ ಮಾಡ್ಕೊಂಡು ಹೋಗಿ. ಅಲ್ಲ, ನಾವೆಲ್ಲ ಬಂದಿರೋದು ನಿನ್ ತಿಥಿ ಊಟ ಮಾಡಕ್ಕೆ. ನಾನೇನ್ ಸತ್ತೋದೆ ಅಂತ ತಿಳ್ಕೊಂಡೇನೆ. ಮಾರೇನಳ್ಳಿ ಮಾರಿ ಈ ಕಿಟ್ಟಿನ ನೀನೇನು ಮಾಡಕ್ಕಾಗಲ್ಲ. ಯಾಯ್ ನೀ ಸತ್ಯ ಅಂತ ಅಂದ್ಬಿಟ್ಟು ಎಣೆ ಆಗಿರೋ ಕುಂಕುಮ ತೆಗ್ದೆ. ಇನ್ನ ನೀನ್ ಬದುಕ್ ಬಂದಿದ್ಯಾನೋ? ಈ ಕುಂಕುಮ ಇಟ್ಕತಾ ಇದೀನಿ. ನಿನ್ನ ಸಾಯಿಸೋವರೆಗೂ ನನ್ನ ಹಣೆ ಆಗಿರೋ ಕುಂಕುಮ ತೆಗಿಯಕ್ಕಿಲ್ಲ ಕಣೋ. ಏನ್ರ ನೋಡ್ತಿದ್ದೀರಾ? ಸಾಯಿಸ್ರೋ. ನೀನು ಹೋಗಲೇ. ನೀನ್ ಹೇಳಿದ ಕೆಲಸ ಎಲ್ಲ ಮಾಡಕ್ಕೆ ನಾವೇ ನಿಮ್ಮನೆ ಆಳ್ಗಳಲ್ಲ. ಏನೋ ನಮ್ಮ ಅಕ್ಕ ಅಂತ ತಲೆ ಮೇಲೆ ಕೂರ್ಸ್ಕೊಂಡ್ರೆ ನಮ್ ತಲೆನೇ ತೆಗಿಯಕ್ ರೆಡಿ ಆಗಿದ್ಯಾ? ನಿನ್ಗೋಸ್ಕರ ಪ್ರಾಣ ಕಳ್ಕೊಳಕ್ಕೆ ನಾವ್ ತಯಾರಾಗಿಲ್ಲ. ನಡ್ರೋ ಹೋಗವ. ನನ್ನ ಮಕ್ಕಳ್ರ, ನಿಮ್ಮಂತ ತಮ್ಮಂದ್ರು ಇದ್ರೇನು ಸತ್ರೇನು? ಏನ್ ಮುಖ ನೋಡ್ತಾ ಇದ್ದೀರಾ? ಹೊಕ್ಕತ್ರ ಸಾಕ್ರ ಅವ್ನ. ಈ ಕಿಟ್ಟಿ ಕೈ ಎತ್ತಲ್ಲ. ಕೈ ಎತ್ತಿದ್ರೆ ನೀನ್ ಉಳಿಯಲ್ಲ. ಅಯ್ಯೋ ಕಿಟ್ಟಿ, ಅವಳು ಮಾಡಿದ ಪಾಪಕ್ಕೆ ದೇವ್ರು ಅವಳಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಅಕ್ಕ ಅಂತ ಮರ್ಯಾದೆ ಕೊಟ್ಟು ಈ ದರಿದ್ರದವಳು ಮಾತು ಕಟ್ಕೊಂಡು ನಾನ್ ತೆಪ್ಪ ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಪ್ಪ.